ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾವು ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಬಂದು ಏನಪ್ಪ ಅಂತಂದರೆ ಫ್ರೆಂಡ್ಸ್, ಅದೇ ಮಾತು ಕೇಳಿದ್ದೀರಾ, ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತೆ. ಅಂದರೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಗಾದೆ. ಅದು ಎಷ್ಟು ಜನರ ಒಂದು ಮನೇಲಿ ನಡೀತೆ ಹೇಳಿ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳೇ ಆಗಲಿ ಮನೆಗೆ ಯಾವತ್ತೂ ಅವರು ಉಪಕಾರ ಮಾಡಲ್ಲ. ಅವ್ರು ಏನಿದ್ರು ಊರಿಗೆ ಉಪಕಾರಿಗಳಾಗಿರ್ತಾರೆ. ಕೆಲವ್ರು, ಎಲ್ಲರಿಗೂ ಅಲ್ಲ, ಕೆಲವರು ಮನೆ ಮಠ ಸಂಸಾರ ಅಂದ್ಕೊಂಡು ಅದರೊಳಗಿರ್ತಾರೆ. ಬೇರೆಯವ್ರಿಗೆ ಸಹಾಯ ಮಾಡೋದ್ರಲ್ಲಿ ಹಿಂದೇಟಾಕ್ತಾರೆ. 10 ರೂಪಾಯಿ ಖರ್ಚು ಮಾಡೋಕ್ಕೆ, ಅಂದರೆ ಮನೆಯವ್ರಿಗೆ ಏನು ಬೇಕಾದರೂ ಖರ್ಚು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಎಷ್ಟು ರೂಪಾಯಿ ದುಡ್ಡಾದರೂ ಖರ್ಚು ಮಾಡ್ತಾರೆ. ಅದೇ ಬೇರೆಯವ್ರಿಗಾದರೆ 10 ರೂಪಾಯಿ ಕೊಡೋಲ್ಲ. ಕೆಲವರೊಬ್ಬರು ಇರ್ತಾರೆ, ಏನು ಅಂತಂದರೆ ಮನೆಗೆ 10 ರೂಪಾಯಿ ದುಡ್ಡು ಆಗಲಿ, ಕಷ್ಟ ಸುಖಕ್ಕಾಗಲಿ ಏನಕ್ಕೆ ಹೋಗಲ್ಲ. ಅಕ್ಕ ತಂಗಿರು ಕಷ್ಟದಲ್ಲಿದ್ದಾರೋ, ಅಪ್ಪ ಅಮ್ಮ ಕಷ್ಟದಲ್ಲಿದ್ದಾರೋ, ಅಥವಾ ಮಕ್ಕಳು ಕಷ್ಟದಲ್ಲಿದ್ದಾರೋ, ಹೆಂಡತಿ ಕಷ್ಟದಲ್ಲಿದ್ದಾರೋ, ಅದೆಲ್ಲ ಆಗಲ್ಲ. ಇವರು ಊರಲ್ಲಿ ಒಂದು ದೌಲತ್ ತೋರಿಸ್ಕೊಳ್ಳೋ ಅಂಥ ಒಂದು ಕ್ಯಾಟಗರಿಗೆ ಸೇರಿರೋಂಥರು ಈ ಕೆಲವರೊಬ್ಬರು ಗಂಡಸರುಗಳು. ಏನಂದರೆ ಮನೇಲಿ ಅವ್ರು ಏನೇ ಬಡಿಸ್ತಾನೆ ಕಿತ್ಕೊಂಡು ತಿಂತಾಯಿದ್ರು, ಬೆಳಿಗ್ಗೆಯಿಂದನೇ ಕೂಲಿ ನಾಲಿ ಮಾಡಿ ಸಂಪಾದನೆ ಮಾಡಿ ಕೈಗೊಂದು 500 ರೂಪಾಯಿ ಸಿಕ್ತು ಅಂತಂದರೆ ಯಾವಾರು ಫ್ರೆಂಡ್ಸ್ ಸಿಕ್ಕಿದ ತಕ್ಷಣ ಅವ್ರಿಗೆ ಕುಡಿಸಿ ತಿನ್ನಿಸಿ ಅಲ್ಲಿ ಶಬಾಷ್ಗಿರಿ ಹೇಳಿಸ್ಕೊಂಡು ಮಾಲಾಡ್ಕೊಂಡು ತೋಲಾಡ್ಕೊಂಡು ಮನೆಗೆ ಬರೋದು. ಅಲ್ಲಿ ಊಟ ತಿಂಡಿ ಮನೇಲಿ ಏನೂ ಇಲ್ಲ ಅಂದರೆ ಹಿಡ್ಕೊಂಡು ಹೆಂಡ್ತಿಗೆ ಹೊಡಿಯೋದು. ಈ ಒಂದು ಕ್ಯಾಟಗರಿಗೆ ಸ್ವಲ್ಪ ಜನ ಸೇರಿದವರು ಇರ್ತಾರೆ. ಮನೇಲಿ ಇದೇನೇ ಇರಲಿ, ಎಂಥ ಕಷ್ಟನೇ ಇರಲಿ, ಹೆಂಡ್ತಿಗೆ ಒಂದು ಸೀರೆ ತಂದು ಕೊಡೋದವರು ಚಿಂತಿಲ್ಲ, ಒಂದು ಮಳ ಹೂ ತಂದು ಕೊಡೋದವರು ಚಿಂತಿಲ್ಲ, ಮಕ್ಳಿಗೆ ಊಟ ಹಾಕ್ದವರು ಚಿಂತಿಲ್ಲ, ಅಪ್ಪ ಅಮ್ಮ ಊಟ ಹಸ್ಕೊಂಡು ಸತ್ತರೂ ಚಿಂತಿಲ್ಲ. ಇವರು ಬೇರೆಯವ್ರ ಕಡೆಯಿಂದ ಶಬಾಷ್ಗಿರಿ ತೋರಿಸಿ ಬೇಡ, ನಾವು ಊರಿಗೆ ಉಪಕಾರ ಮಾಡಬೇಕು ಅಂದರೆ ಭಗವಂತ ನಮಗೆ ಹೆಚ್ಚೆಚ್ಚು ನಮಗೆ ಕೊಟ್ಟು ದಾನ ಧರ್ಮ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಮನೇಲಿ ಇಸ್ಕೊಂಡು ಬಡತನ ತಿಂತಾಯಿದ್ರೂ ಊರಿಗೆ ಉಪಕಾರ ಮಾಡೋಕ್ಕೆ ಹೋಗ್ತೀವಿ ಅಂತ ಅನ್ನೋರಿಗೆ ಏನೂ ಮಾಡೋಕ್ಕಾಗಲ್ಲ. ಕೆಲವೊಬ್ಬರು ಈ ಥರ ಮೆಂಡಾದರೆ, ಇನ್ನು ಕೆಲವರು ಮನೇಲಿ ದುಡ್ಡು ಕಾಸು ಎಲ್ಲ ಇಟ್ಕೊಂಡಿರ್ತಾರೆ. ಯಾರ ಮನೆ ಒಂದು ಊಟ ಸಿಗುತ್ತೋ ಅನ್ನೋ ಲೆಕ್ಕಾಚಾರಕ್ಕೆ, ಯಾಕಂದರೆ ಮಾಡ್ಕೊಳ್ಳೋಕೊಂದು ಕಳ್ತನ, ಅಂದರೆ ಅಡುಗೆ ಮಾಡಿಕೊಂಡು ಎಲ್ಲಿ ಖರ್ಚಾಗುತ್ತೋ ಅನ್ನೋದು ಇನ್ನು ಕೆಲವರು ಒಂದು ಭಾವನೆಗಳಿರುತ್ತೆ. ಎಲ್ಲಿ ಖರ್ಚಾಗುತ್ತೋ, ಇವತ್ತು ಯಾರ ಮನೆ ಹತ್ರ ಹೋಗಿ ಕೂತ್ಕೊಂಡ್ರೆ ಇವತ್ತು ನಮ್ಮ ಹೊಟ್ಟೆ ತುಂಬುತ್ತೆ ಇವತ್ತು ಸಾಯಂಕಾಲ ಅಂತ. ಯಾಕಂದರೆ ಅವರು ಬರೀ ಮಕ್ಕಳು ಮರಿ ಗಂಡ ಸಂಸಾರ ಇಷ್ಟಕ್ಕೆ ಮಾತ್ರ ಅವ್ರು ದುಡಿತಾ ಇರ್ತಾರೆ. ಏನು ಅಂತಂದರೆ ನಾವು ಮಾತ್ರ ತಿನ್ನಬೇಕು, ನಾವು ಮಾತ್ರ ಉಣ್ಣಬೇಕು, ಬೇರೆ ಯಾರಿಗೂ ಕೊಡಬಾರ್ದು ಅಂತ ಒಂದೊಂದು ಹೊತ್ತು ಊಟನೂ ಫ್ರೆಂಡ್ಸ್. ನಿಜವಲ್ಲ, ಅಪ್ಪ ದೇವ್ರೆ, ನಾನು ಬೇರೆ ಎಲ್ಲೂ ಹೋಗಲ್ಲ. ನಮ್ಮೊಂದಷ್ಟು ರಿಲೇಟಿವ್ ಇದ್ದಾರೆ, ಅವ್ರು ನೋಡ್ಬಿಟ್ರೆ ನನಗೆ ಒಂಥರ ಆಗುತ್ತೆ. ಮನೇಲಿ ಫ್ರೆಂಡ್ಸ್ ಸ್ಟವ್ ಹಚ್ಚಿ ಒಲೆ ಹಚ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಲ್ಲ. ಯಾರ ಮನೇಲಿ ಯಾವ ಟೈಮ್ ಎಲ್ಲೋ ಕೂತ್ಕೊಂಡ್ರೆ ನನಗೆ ಇವತ್ತು ಒಂದೊತ್ತು ಊಟ ಕಳೆಯುತ್ತೆ ಅಂದ್ಕೊಂಡು 10 ರೂಪಾಯಿ ಖರ್ಚು ಮಾಡಲ್ಲ. ಅದೇ ಅವ್ರ ಮಕ್ಕಳು ಮರಿಗಾಗಲಿ ಮತ್ತು ಅವರ ಒಂದು ಗಂಡನಿಗಾಗಲಿ ಹೆಂಡ್ತಿಗಾಗಲಿ ಎಷ್ಟು ಖರ್ಚು ಮಾಡ್ತಾರೆ ಅಂದರೆ ಲೆಕ್ಕಕ್ಕೆ ಎಲ್ಲಂಗೆ ಖರ್ಚು ಮಾಡ್ತಾರೆ. ಆದರೆ ಅವ್ರ ಮನೇಲಿ ಒಲೆ ಹಚ್ಕೊಂಡು ಒಂದು ಅನ್ನ ಮಾಡ್ಕೊಂಡು ತಿನ್ನೋಕ್ಕೆ ಸಂಕಟ ಪಡ್ತಾರೆ. ಅವ್ರುಗಳನ್ನೆಲ್ಲ ಒಂದೊಂದ್ಸಲಿ ನೋಡ್ಬಿಟ್ರೆ, ಯಪ್ಪ ನನಗಂತೂ ಊರಿಗೆ ಹೋದಾಗ ಮತ್ತು ಇಲ್ಲಿ ನಮ್ಮ ಸುತ್ತಮುತ್ತ ಇರೋ ರಿಲೇಟಿವ್ಗಳನ್ನೆಲ್ಲ ನೋಡ್ಬಿಟ್ರೆ, ಇಷ್ಟು ಒಂದು ಕಂಜೂಸ್ನ ಎಂಜರ ಕೈಲಿ ಕಾಗೆ ಹಾರಿಸ್ತಾರೆ ಫ್ರೆಂಡ್ಸ್. ಅವ್ರು ನಿಜವಾಗ್ಲೂ ಹೇಳ್ಬೇಕಾದ್ರೆ, ಬೇಕಾದ್ರೆ ಅದು ಯಾವುದ್ರೊಳಗಾದ್ರೆ 1 ರೂಪಾಯಿ ಸಿಗುತ್ತೆ ಅಂದರೆ ಬೇಕಾದ್ರೆ ಅದರಿಂದ ನಂಗೆ ಗೋಚ್ಬಿಡುವಂಥ ಒಂದು ರಿಲೇಟಿವ್ಗಳವ್ರೆ. ಯಪ್ಪ, ನನಗೊಂದ್ಸಲ ಮೈ ಜುಮ್ಮನ್ ಬಿಡುತ್ತೆ ಅವ್ರನ್ನೆಲ್ಲ ನೋಡಿದ್ರೆ. ಆದರೆ ಮನುಷ್ಯನಿಗೆ ಆ ಥರ ಕಂಜೂಸ್ತನ ಬಚ್ಚಿಟ್ಟು ಹಚ್ಚಿಟ್ಟು ಮಾಡಿದ್ರೆ ಅದು ಯಾವತ್ತಿದ್ರೂ ಯಾವ ಪಾಲಾಗುತ್ತೋ ಅಂತ ಗೊತ್ತಾಗಲ್ಲ ಬಿಡಿ. ಆದರೂ ಬೇಡ. ಹಾಗೆ ನಾನು ಹೇಳೋದು ಫ್ರೆಂಡ್ಸ್, ಮನೇಲಿ ಕಷ್ಟ ಇದ್ದು ಫಸ್ಟು ಮನೆಯವ್ರಿಗಾಗೋಣ. ಈಗ ಮನೇಲಿ ಒಂದು ಅಕ್ಕ ತಂಗಿ ಕಷ್ಟ ಇತ್ತಾ, ಅದಕ್ಕೆ ಹೆಗಲು ಕೊಡೋಣ. ತಂದೆ ತಾಯಿ ಕಷ್ಟ ಇತ್ತಾ, ಹೆಗಲು ಕೊಡೋಣ. ಏಕೆಂದರೆ ನಮಗೆ ಕೊನೆಗೆ ಬರೋದೇ ಅವ್ರುಗಳು. ಈಗ ನಾನು ಹೇಳೋದು ಹೌದು, ನಿಜ, ಕಷ್ಟ ಸುಖ ಅಂದರೆ ಯಾರು ಸಂಬಂಧಿಕರು ಬರಲ್ಲ, ಹೊರ್ಗಡೆಯವರೇ ಬರ್ತಾರೆ ಅಂತ. ಆದರೆ ಇಲ್ಲಿ ನಮ್ಮ ಮನೆ ಫಸ್ಟು ನಾವು ಹೊಟ್ಟೆ ತುಂಬಿದರೆ ತಾನೇ ನೆಕ್ಸ್ಟು ಅವ್ರು ಹೊಟ್ಟೆ ತುಂಬಕ್ಕಾಗೋದು. ಇಲ್ಲಿ ನೀನು ಹೆಂಡತಿ ಮಕ್ಕಳನ್ನ ಹೊಟ್ಟೆ ಸಿಸ್ತಿ ನರಳಿಸ್ಕೊಂಡು ನೀನು ಇನ್ನೊಬ್ರಿಗೆ ಉಪಕಾರ ಆಗಬೇಡ. ಭಗವಂತ ನಿನಗೆ ಆಸ್ತಿ ಅಂತಸ್ತು ಎಲ್ಲ ಕೊಟ್ಟು ಕೈ ತುಂಬ ದುಡ್ಡು ಕೊಟ್ಟು ಅದರಲ್ಲಿ ನೀನು ದಾನ ಮಾಡು. ಅದು ನಿನಗೊಂದು ಹೆಸರಾಗಾರು ಇರುತ್ತೆ, ಅದಕ್ಕೊಂದು ಫಲ ಇರೋದು. ಯಾಕಂದರೆ ದೇವ್ರು ಕೊಟ್ಟಿದ್ದಂತೆ 4 ಜನಕ್ಕೆ ಹಂಚೋದ್ರಲ್ಲಿ ತಪ್ಪೇನಿಲ್ಲ. ಜಿಪ್ಪಂಟನ ಮಾಡಿ ಕೂಡಿಟ್ಟು ನನ್ನ ಮಕ್ಕಳು ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು ಅನ್ನೋ ಬಯಸೋಕ್ಕಿಂತ 4 ಜನ ಚೆನ್ನಾಗಿದ್ದಾಗ ಅವರಿಂದ ಆಶೀರ್ವಾದ ಸಿಗುತ್ತಾರೆ. ಅದು ಎಷ್ಟೋ ಕೋಟಿಗಿಂತನೂ ಫಲ. ನಾವೇನು ದೇವರಿಗೆ ಕೈ ಮುಗಿಯೋದೇನು ಬೇಡ, ನಾವು ಮಾಡೋ ದಾನ ಧರ್ಮನೇ ನಮ್ಮನ್ನು ಕಾಪಾಡುವಂಥದ್ದು. ಹಂಗೆ ಅಂದ್ಕೊಂಡು ದೇವರು ನಮಗೆ ದಾನ ಧರ್ಮ ಮಾಡಿದರೆ ಒಳ್ಳೇದು ಮಾಡ್ತಾನೆ ಅಂತ ಅಂದ್ಕೊಂಡು ಹೆಂಡ್ತಿನ ಉಪವಾಸ ಇರಿಸಿದಂತೆ ಯಾವ ದೇವರು ಹೇಳಿಲ್ಲ. ಅತ್ತೆ ಮಾವನ ಉಪವಾಸ ಇರಿಸು,
ಅಪ್ಪ ಅಮ್ಮನ ಉಪವಾಸ ಇರಿಸು, ಆ ಮಕ್ಕಳ ಉಪವಾಸ ಇರಿಸು. ನಿನ್ನ ಮನೇಲಿ ಇಷ್ಟೊಂದು ಕಷ್ಟ ಇದ್ದು ನೀನು ಇನ್ನೊಬ್ರಿಗೆ ಉಪಕಾರ ಮಾಡುವಂಥ ಯಾವ ದೇವರು ಬಂದು ಹೇಳಿಲ್ಲ. ಇಲ್ಲ ಯಾವ ದೇವರು ನನಗೆ ಇದೇ ಥರ ನೀನು ಮಾಡಿದ್ರೆ ಬಂದರೆ ನೀನು ಸ್ವರ್ಗಕ್ಕೆ ಬರ್ತೀಯಾ ಅಂತಲೂ ಹೇಳಿಲ್ಲ. ದೇವರು ನೀನು ಕೊಟ್ಟಿರೋದ್ರಲ್ಲಿ, ಅಂದರೆ ನಿನಗೆ 100 ರೂಪಾಯಿ ಕೊಟ್ಟಿರ್ತಾನಲ್ಲ, ಅದರಲ್ಲಿ 5 ರೂಪಾಯಿ ಬಡವ್ರಿಗೆ ಕೊಟ್ಟರು ನೀನು ಮಿಕ್ಕಿ ನೀನು ಹೆಂಡತಿ ಮಕ್ಕಳು ನೋಡು ಅಂತ ದೇವ್ರು ಹೇಳಿರೋದೇ ಹೊರ್ತು, ನೀನು ಬೆಳಗ್ಗೆ ಸಂಜೆವರು ದುಡಿದ್ಬಿಟ್ಟು ನೀನು ಬೇರೆಯವ್ರಿಗೂ ಉಪಕಾರ ಮಾಡಿಬಿಟ್ಟು ಮನೇಲಿ ಬಂದ್ಬಿಟ್ಟು ಹೆಂಡತಿ ಮಕ್ಕಳಿಗೆ ಊಟ ಹಾಕಿಲ್ಲ ಅಂತ ಹೊಡೆಯುವಂಥ ಗಂಡಸು ಎಷ್ಟೊಂದು ಜನ ನೋಡಿದ್ದೀನಿ. ಅಂದರೆ ಯಾವುದೇ ಸಂದರ್ಭದಲ್ಲಿ ಫ್ರೆಂಡ್ಸ್, ಅವ್ರು ಎಂಥದಕ್ಕೂ ಮನೆಗೆ ಕಷ್ಟ ಅಂದರೆ ಹೇಗಲ್ಲ ಪಾಪ. ಹೆಂಡತಿ ಅವ್ರ ಕೂಲಿ ಕೆಲಸ ಮಾಡಬೇಕು, ಅವ್ರ ಮನೆ ಸಾಲ ಮಾಡಬೇಕು, ಆ ಸಾಲದಲ್ಲಿ ಅತ್ತೆ ಮಾವನು ನೋಡ್ಕೋಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಮನೆ ವ್ಯವಹಾರಗಳು, ಸಣ್ಣ ಪುಟ್ಟ ಪ್ರತಿಯೊಂದು ಜವಾಬ್ದಾರಿನೂ ವಹಿಸ್ಕೊಂಡು ಅವಳು ಮಾಡ್ಬೇಕಾಗೈತೆ. ಅದ್ರ ಮಧ್ಯದಲ್ಲಿ ಈ ಗಂಡ ದುಡ್ದು 10 ರೂಪಾಯಿ ಕೊಡಿದವ್ರು ಅವನು ಇವಳೇ ಸಾಕಬೇಕಾಗೈತೆ. ಏನು ಕರ್ಮ ಗುರು, ನನಗಂತೂ ಒಂದು ಗೊತ್ತಾಗೋದಿಲ್ಲ. ಕೆಲವರು ಹುಟ್ಟು ಕೂಡ ಹಂಗೆ ಮನೆಗೆ ಮಾತ್ರ ಏನಕ್ಕೂ ಆಗಲ್ಲ. ಈ ಗಂಡು ಮಕ್ಕಳಾದ್ರೂ ಅಷ್ಟೇ, ಹೆಣ್ಮಕ್ಳು ಅಷ್ಟೇ. ಕೆಲವು ಹೆಣ್ಮಕ್ಳು ಅಷ್ಟೇ ಮನೆಗೆ ಮಾತ್ರ ಕಷ್ಟ ಅಂದರೆ ತಂದೆ ತಾಯಿ ಕಣ್ಣೀರು ಹಾಕ್ತಾಯಿದ್ರು, ಏನೇ ಹಾಕಿದ್ರು ಅವ್ರ ಸಹಾಯಕ್ಕೆ ಹೆಗಲು ಕೊಡೋಲ್ಲ. ಅದೇ ಬೇರೆ ಯಾರು ಫೋನ್ ಮಾಡಿ ಒಂದು 5,000 ಕೊಡು 10,000 ಕೊಡು ಅಂದ ತಕ್ಷಣ ಅವ್ರಿಗೆ ಎಲ್ಲಿಂದಾರು ರೊಟೇಷನ್ ಮಾಡಿ ಅವ್ರಿಗೆ ದುಡ್ಡು ಕೊಟ್ಟಿರ್ತಾರೆ. ಗಂಡು ಮಕ್ಕಳು ಅಷ್ಟೇ, ಮನೇಲಿ ಅಕ್ಕ ತಂಗಿರ ಕಷ್ಟ ಅಂದರೆ ಯಾರೂ ಆಗಲ್ಲ. ಅದೇ ಬೇರೆ ಯಾರೋ ಫೋನ್ ಮಾಡಿಬಿಟ್ಟು ತಮ್ಮ ಒಂದು 5,000 ಕೊಡು 10,000 ಕೊಡು ಅಂದ ತಕ್ಷಣ ಆಗ್ತಾನೆ. ಬೇರೆ ಯಾರು ಬೇಡ, ನಮ್ಮ ಮನೇಲೇ ಇದ್ದಾರೆ ನನ್ನ ತಮ್ಮ, ಏನಾದರೂ ಒಂದು ಕಷ್ಟ ಸುಖ ಕೇಳಿದ್ರೆ 10 ರೂಪಾಯಿ ಆಗಲ್ಲ ಫ್ರೆಂಡ್ಸ್. ಅವನು ಬೇರೆ ಯಾರು ಫೋನ್ ಮಾಡಿದ ತಕ್ಷಣ ಸಾಕು, ಎಲ್ಲಿದ್ದಾರು ದುಡ್ಡನ್ನ ಉತ್ಪತ್ತಿ ಮಾಡಿ ಅವ್ರಿಗೆ ಕೊಟ್ಟಿರ್ತಾರೆ. ಹಂಗೆ ನನ್ನ ಮಗಳು ಅಷ್ಟೇ, ಮನೇಲಿ ಕೆಲಸ ಮಾಡು ಅಂದರೆ ಆಗಲ್ಲ. ಬೇರೆ ಯಾರು ಅವ್ರ ಅಜ್ಜಿ ಮನೆಯೋ ಎಲ್ಲರೂ ಹೋಗಿ ಕೆಲಸ ಮಾಡು ಅಂದರೆ ಪಟ ಮಾಡ್ತಾಳೆ. ಹಂಗೆ ಗಾದೆ ಮನೇಲಿ ಯಾರಿಗೂ ಏನೂ ಆಗಲ್ಲ. ಹೊರ್ಗಡೆದು ಆದರೆ ಬೇಗ ಅಂದರೆ ಅವ್ರನ್ನ ಮೆಚ್ಚಿಸುವಂಥ ಕೆಲಸಗಳನ್ನ ಜಾಸ್ತಿ ಮಾಡುವಂಥದ್ದು. ಹೆಣ್ಣಾಗಲಿ ಗಂಡಾಗಲಿ ಫಸ್ಟು ಮನೆ ಪ್ರಿಪ್ರೇಷನ್ ಕೊಡ್ರಿ, ಆಮೇಲೆ ಬೇರೆಯವರು. ಯಾಕಂದರೆ ಫಸ್ಟು ನೀವು ಬಿದ್ದಾಗೆ ಬರೋದೇ ಮನೆಯವರೇ ಹೊರತು ಬೇರೆಯವ್ರು ಯಾರೂ ಬರೋಲ್ಲ. ಬೇರೆಯವ್ರು ಬರ್ತಾರಲ್ಲ ಆದಮೇಲೆ ಬರ್ತಾರೆ ಅಲ್ವಾ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಯಿತಾ.